ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಇವು ಓದದೇ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ, ಅಂದ್ರೆ ಕಂಡಮ್ ಮಾಡೋದು. ಅವ್ನಿಗೆ ಏನೇ ಬಂದ್ರು ಫಸ್ಟ್ ಒಂದು ಲಾಸ್ಟ್ ಅವ್ನ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗರ ಕತೆ ಇದು. ಅವ್ನು ಯಾವ ತರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ತರ ಬೆಳಿತಾನ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಏನು ಹೇಳ್ಬಿಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಮ್ಮತ್ ಸರ್ ನನ್ಗೆ ಹೇಳಿದ್ರು, ನನಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದ್ರಲ್ಲಪ್ಪ ಯಾರು ಇಟ್ಟಿದಾರ ಅಂತ ಕೇಳಿದ್ರು. ಅದು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ಅಂದ್ರೆ ನಾನು ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಸ್ಟಾರ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು. ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತೊಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದು ನನ್ನ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗೆ ಪರ್ಮಿಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲ ಅಂದ್ರು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಕ್ ಮಾಡಿದ್ರು. ನಾನು ಶಾಕ್. ಅಂಜು ನಿನ್ ರಾಜ್ಯ ಪ್ರಶಸ್ತಿ ಕೊಡಬೇಕು, ಕರೆಕ್ಟ್ ಅಲ್ವಾ ಸರ್? ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಹೇಳಿದ್ರು. ನನಗೆ ಬರುತ್ತೆ ಬಿಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರು 3 ಜನ ಸಿನಿಮಾ ನೋಡಿದಾಗಲೂ ಕೂಡ ಅವ್ರ ಫ್ಯಾಮಿಲಿ ಹತ್ತಿತ್ತು. ಎಕ್ಸಾಂಪಲ್ ಇಲ್ಲೇ ಇದಾರ, ಎಲ್ಲರೂ ಹತ್ತಿದ್ರು. ಅವತ್ತೊಂದು ಮಿನಿಮಮ್ ಅಂದ್ರೆ ಒಂದು 50ರಿಂದ 60 ಜನ ಸಿನಿಮಾ ತೋರಿಸಿದ್ವಿ. ಎಲ್ಲರೂ ಹತ್ರು, ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ಆಕ್ಟಿಂಗ್ ಕಲಿತಿದ್ದು ಮೇನ್ ನನಗೆ ಮಲ್ಲಿಕ್ ಸರು. ನಾನು ಬೇರೆ ಲೆವೆಲ್ ಇದ್ದೆ, ಅಂದ್ರೆ ಬೇರೆ ಒಂದು ಪ್ರೆಮಿಯರ್ ಇದ್ದೆ ನಾನು, ಹಂಗಿಂಗ್ ಮಾಡಿದ್ರು ಓಕೆ ಓಕೆ ಅಂತ. ಬಟ್ ಅದು ಆಕ್ಟಿಂಗ್. ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ, ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣ ತುಂಬಾ ಚೆನ್ನಾಗಿ ಸರ್ ಹೇಳಿದ್ದಾರೆ. ನನಗೇನು ಖುಷಿ ಆಗ್ತಿರೋದಂದ್ರೆ, ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಾಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಹೊಸೂರು ಗ್ರಾಮದನ್ನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸವನ್ನು ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡನ್ನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ. ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗಿರಿ ದೋಸ್ತ ಅಂತ ಕುಣಿಬೇಕು ಅಂತ ಅನಿಸ್ತಾಯಿತ್ತು. ನಾನು ಬಂದಾಗ ಆಕ್ಚುಲಿ ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು, ಆಗ್ಲೇ ಎಲ್ಲರ ತರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದೊಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು. ನೀವು ಹಾಡುಗಳನ್ನ ಕೇಳಿದ್ದೀನಿ ನಾನು ಆಲ್ರೆಡಿ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದರ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದು, ವೀರ್ ಸಮರ್ ಸರ್ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದೆ ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆ ಏನೇ ಸಪೋರ್ಟ್ ಬೇಕಾದರೂ ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದ್ರಲ್ಲಿ. ಸೊ ಧನ್ಯವಾದಗಳು ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ ಹಾಗೂ ನಿಮಗೂ ಕೂಡ. ಥ್ಯಾಂಕ್ ಯು ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡಿದ ಹುಲಿವೀರ ಮೂವಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹುಲಿವೀರ ಬರ್ತಾ ಇದೆ ಅಂದ್ರೇನೆ ನಮಗೆ ಒಂಥರ ಖುಷಿ. ಈ ಮೂವಿಯಲ್ಲಿ ನಾನು ಹಾಡಿದ್ದೀನಂದ್ರೆ ಇನ್ನೂ ಡಬಲ್ ಟ್ರಿಬಲ್ ಖುಷಿ. ಅದಕ್ಕಾಗಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು, ಸಂಗೀತ ಕಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಇದು ನನ್ನ ಸೆಕೆಂಡ್ ಮೂವಿ. ನಮ್ಮ ವೀರ್ ಸಮರ್ಥ್ ಸರ್ ಅವರು, ನಾವು ಒಂದು ಕರ್ನಾಟಕದ ಕಿರೀಟ ನಮ್ಮ ವೀರ್ ಸಮರ್ಥ್ ಸರ್ ಹೇಳಿದಾಗೆ ನಾವು ಬೀದರಿಂದ ಬಂದೀವಿ. ಅದೊಂದು ನಮಗೆ ಭಾಳ ಹೆಮ್ಮೆ, ಖುಷಿ ಅಂತ ಹೇಳ್ತೀನಿ. ವೀರ್ ಸಮರ್ಥ್ ಸರ್ ಅವರು ನನಗೆ ಇದು 2ನೇ ಸತಿ ಹಾಡಿಸ್ತಾ ಇರೋದು. ಮೊಟ್ಟ ಮೊದಲು ಮೂವಿ ಒಂದು ಸರಳ ಪ್ರೇಮ ಕಥೆ ಅಂತ ಎಲ್ಲ ಮಾತನ್ನು ಮತ್ತು ಕೃಷ್ಣ ಎನ್ನಬಾರದೆ ಈ 2 ಹಾಡು ಹಾಡಿಸಿದ್ದಾರೆ. ಅವರಿಗೆ ಅನಂತನದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಹುಲಿವೀರ ಮೂವಿಯಲ್ಲಿ ಜಿಗಿರಿ ದೋಸ್ತ ಅಂತ
ನಮ್ಮ ಮಾಳು ಅಣ್ಣ ಜೊತೆ ಹಾಡಿ ಬಹಳ ಖುಷಿ ಆಗ್ತಾ ಇದೆ. ಹೇಳಬೇಕು ಅಂತಂದರೆ ಮೀಡಿಯಾ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಮೀಡಿಯಾ ಮಿತ್ರ ನಮಸ್ಕಾರ, ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವೀಲು ಸರ್ ಹೋದ್ರು ಅನಿಸುತ್ತೆ, ನಿಮ್ಮ ಭಕ್ತಿಗೆ ಡೈರೆಕ್ಟರ್ಗೆ ಎಲ್ರಿಗೂ ನಮಸ್ಕಾರ. ಆಮೇಲೆ ಜಿಗರಿ ದೋಸ್ತರಿಗೆಲ್ಲರಿಗೂ ಹಾಯಪ್ಪ. ನಾನು UK ಅವನೇ, ನಮ್ಮದು ಬಿಜಾಪುರ ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸುಗರ್ ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿದೆ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ ಒಂದ್ಸಲ ನಮ್ಮೂರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ VS ಸಮರ್ಥ ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿರೋ ಜೊತೆಗೆ ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಡೈರೆಕ್ಟರ್ ನನಗೊಂದು 6-7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್. ಅವರು ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವುದು ಅಂತಂದ್ರೆ ಅದು ಕಿವಿ ಒಳಗೆ ಇನ್ನೂ ಗುಣಗಾಡ್ತೈತಿ, ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರೋಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹೋಗಿ 10 ಜನರಿಗೆ ಹೇಳ್ತಾರೆ, ಯಪ್ಪೋ ಸಿನಿಮಾ ಒಂದು ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊಂತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ, ಅಲ್ಲ. ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. 2ನೇ ಸರಿ ಬಂದು ಹಾಡೋಗಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾನು 10-15 ನಿಮಿಷ ಆಗುತ್ತೆ. ಇದೇ ಕಾರಣ ಸರ್. ಅವರು ಜವಾಬ್ದಾರಿ ನಿಭಾಯಿಸಿದ್ದಾರೆ, ನಿಮ್ಮ ಜವಾಬ್ದಾರಿ ಹೇಳಿ, ನೀವು ಹೇಗೆ ಪ್ರಮೋಷನ್? ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡ್ತೀವಿ ಸರ್. ಪ್ರಚಾರ ಹೇಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಪ್ರಮೋಷನ್ ಸರ್ ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ, ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಇದ್ದಾರೆ ಸರ್. ಎಲ್ಲರೂ ಸೇರ್ಕೊಂಡು ಮಾಡೋಣ ಸರ್. ಒಬ್ಬನಿಂದ ಆಗೋದಿಲ್ಲ, ನಮ್ಮ 3 ಜನದಿಂದ ಆಗಲಿ. ನಾವೆಲ್ಲ ನೀವು ನಿಮ್ಮನ್ನು ಕರೆದಿದ್ದೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸರ್. ಅಲ್ಲ ಸರ್, ಈಗ ರಂಜನ್ ಅವ್ರಿಗೆ ಆ ಭಾಗದಲ್ಲಿ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಇಲ್ಲಿಗಿಂತ ಕಂಪೇರ್ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಿರೋದ್ರೆ ಆ ಕಡೆ ಭಾಗದಲ್ಲಿ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ನಿಮ್ ಪ್ಲಾನ್ಸ್ ಏನಿದೆ? ಆಲ್ ಓವರ್ ಕರ್ನಾಟಕದಲ್ಲಿ ಒಂದೇ ತರ ರಿಲೀಸ್ ಮಾಡ್ತೀರಾ ಸರ್? ನಮ್ಮ ಭಾಷೆ UK ಇಂದ ಬಂದಿರೋ ಸರ್, ಇಡೀ ಕರ್ನಾಟಕ ನೋಡ್ಬೇಕು ಸರ್. ನಾವು ಫಿಲ್ಮ್ ಉತ್ತರ ಕರ್ನಾಟಕಕ್ಕೆ ಸೀಮಿತ, ಎಲ್ಲರೂ ನೋಡ್ಬೇಕು ಸರ್. ಏನ್ ಪ್ಲಾನ್ ಏನು ಸರ್? ಎಕ್ಸ್ಟೆಂಡ್ ಪ್ಲಾನ್ ಮಾಡಿದ್ದೀರಾ ಆಲ್ ಓವರ್ ಸರ್? ಮಾತಾಡ್ತಿದ್ದೆ ಸರ್, ಅದು ಮಾತಾಡ್ತೀವಿ ಸರ್. ಒಂದು ಹೆಜ್ಜೆ ನಾವು ಹೊಸರು ಇವಾಗ ಬಂದಿರೋದು ಫಸ್ಟ್ ಸ್ಟೆಪ್ ಸರ್. 2ನೇ ಸ್ಟೆಪ್ಪಲ್ಲಿ ಎಲ್ಲ ಸೇರ್ಕೊಂಡು ಮಾತಾಡ್ತೀವಿ ಸರ್. ಏನು ಮಾಡಬೇಕು ಅನ್ನೋದು ಅನುಭವ ತೊಗೊಳ್ತೀವಿ ಸರ್. ತೊಗೊಂಡು ಮಾಡ್ತೀವಿ. ಪೂರ ಸರ್ ಕರೆದಿದ್ದೀವಿ, ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಹೋಗಿ ಕಡೆ ಮೇ ಬಿ ಜುಲೈಯಲ್ಲಿ ಡೈರೆಕ್ಟ್ ಹೇಳಿದಾಗ 24 ಅಂತೀವಿ ಸರ್. ಅದನ್ನ ಅನ್ಕೊಂಡಿವಿ ಸರ್ 24. ಈ ಸಿನಿಮಾ ಸ್ಯಾಟಲೈಟ್ ಬಿಸ್ನೆಸ್ ಏನಾರು ಆಯ್ತು ನಿಮಗೆ? ಸೇಫ್ ಆಗಿದ್ದೀರಾ? ಇಲ್ಲ ಸರ್, ಏನಿಲ್ಲ ಸರ್. ಅದ್ರ ಬಗ್ಗೆ ನಾವು ಇನ್ನೂ ಇದನ್ನ ಅನಿಸಿಲ್ಲ ಸರ್. ನಮ್ದು ತಲೆಯಲ್ಲಿ ಇರೋದು ಹಾಡ ರಿಲೀಸ್ ಮಾಡೋದು ಅಷ್ಟೇ. ಯಾರ ಮುಖಾಂತರ ಹಾಡ ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಮುಖಾಂತರ ಹಾಡ ರಿಲೀಸ್ ಮಾಡೋದು. ಸಮರ್ ಸರ್, ನೀವು ತುಂಬಾ ಪಕ್ಕಾ ದೇಸಿ ಏನ್ ಸಬ್ಜೆಕ್ಟ್ಗೆ ಯಾವ ತರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದ್ದೀರಿ. ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲ ಮುಂದೆ ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗ್ ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು, ಅದು ಕೂಡ ಇವ್ರು ಹೇಳಿದಾಗ ಜಿಗರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾಸ್ಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಬಾದಾಮಿ ಆಸುಪಾಸು, ನಾನು ಅಂದ್ಕೊಂಡೆ ನಮ್ಮೂರು ಗಜೇಂದ್ರಗಡ ಹತ್ರ, ಎಲ್ಲಿ ಗಜೇಂದ್ರಗಡದ ಗುಡ್ಡನ ತೊಗೊಂಡ್ಬಿಟ್ಟಿದ್ದಾರೆ ನಾನು ಇವರು ಅಂದ್ಕೊಂಡೆ. ಇಲ್ಲ, ಬಾದಾಮಿ ಹತ್ರ ಎಲ್ಲ ತೊಗೊಂಡೆ. ತುಂಬ ಚೆನ್ನಾಗಿ ಕ್ಯಾಮರಾ ವರ್ಕ್ ಇದೆ. ಮತ್ತು ಡೈರೆಕ್ಟರ್ ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದರೆ ಎಲ್ಲೂ ನಾನು ಈ ಥರ ಸೀನೇ ನೋಡಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗಲಿ, ಬೆಟ್ಟಗಳಾಗಲಿ, ಇದಾಗಲಿ, ಆಮೇಲೆ ಅಲ್ಲಿ ಹೊಲದಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರನ್ನ ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯಿತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ.